ಕೆಲವರಿಗೆ ಟೆನ್ಷನ್, ಕೆಲವರು ರಿಲ್ಯಾಕ್ಸ್. ಗದ್ದುಗೆ ಹಿಡಿಯಲು ಪಕ್ಷಗಳ ನಾನಾ ಟ್ರಿಕ್ಸ್. ನಾಯಕರೆಲ್ಲ ಏನೇನ್ ಮಾಡ್ತಿದ್ದಾರೆ ಗೊತ್ತಾ? ಇದೇ ಇವತ್ತಿನ ವಿಶೇಷ ನಿರೀಕ್ಷೆಯ ಕಾತರ. ಕೊನೆಗೂ ಎಲೆಕ್ಷನ್ ಮುಗಿದಿದೆ. ಜನರ ಮತಗಳ ಮರ್ಮ ತಿಳಿಯೋದಕ್ಕೆ ರಾಜಕೀಯ ಪಕ್ಷಗಳು ಕಾತರದಿಂದ ಇವೆ. ಜನರೇನು ತಮಗೆ ಬೇಕಾದವರಿಗೆ ವೋಟ್ ಹಾಕಿ ಕೈ ತೊಳೆದುಕೊಂಡಿದ್ದಾರೆ. ಆದರೆ ಅಭ್ಯರ್ಥಿಗಳ ಪಾಡು ಹೇಳೋದೇ ಬೇಡ. ಎಷ್ಟಕ್ಕೂ ಕಳೆದೊಂದು ತಿಂಗಳಿಂದ ಎಲೆಕ್ಷನ್ನಲ್ಲಿ ಮುಳುಗಿ ಹೋಗಿದ್ದ ಪಕ್ಷಗಳ ಮುಖಂಡರು, ಅಭ್ಯರ್ಥಿಗಳು ಈಗ ಏನೇನ್ ಮಾಡ್ತಿದ್ದಾರೆ ಎಲ್ಲಿದೆ ನೋಡಿ ಒಂದು ಸ್ಪೆಷಲ್ ರಿಪೋರ್ಟ್. ಎಸ್ಎಸ್ಎಲ್ಸಿ, ಪಿಯುಸಿ ಪ್ರತಿಯೊಬ್ಬ ವಿದ್ಯಾರ್ಥಿಯ ಜೀವನದಲ್ಲಿ ಅತ್ಯಂತ ಮಹತ್ವದ ಘಟ್ಟ. ಹಲವು ವಾರಗಳ ಹಿಂದೆ ನಡೆದಿದ್ದ ಈ ಪರೀಕ್ಷೆಗಳ ರಿಸಲ್ಟ್ ಮೇ 6ರಂದು ಪ್ರಕಟವಾಗಿದೆ. ವಿಶೇಷವೆಂದರೆ ಇದೇ ಮೊದಲ ಬಾರಿಗೆ 2 ಪರೀಕ್ಷೆಗಳ ಫಲಿತಾಂಶ ಒಂದೇ ದಿನ ಪ್ರಕಟವಾಗಿದೆ. ಪಾಸ್ ಆದವರು ಫುಲ್ ಖುಷಿಯಿಂದಿದ್ರೆ, ಫೇಲ್ ಆದವರು ಮುಖ ಬಾಡಿಸಿಕೊಂಡು ಕೂತಿದ್ದಾರೆ. ವಿಶೇಷ ಅಂದ್ರೆ ತಮ್ಮ ಮಕ್ಕಳು ಮೊಮ್ಮಕ್ಕಳ ಎಕ್ಸಾಮ್ ರಿಸಲ್ಟ್ ಬಂದಿದ್ರೂ ಜನ ಮತ್ತೊಂದು ರಿಸಲ್ಟ್ಗಾಗಿ ಕಾತುರದಿಂದ ಕಾಯ್ತಿದ್ದಾರೆ. ಅದು ರಾಜ್ಯದ ವಿಧಾನಸಭಾ ಚುನಾವಣೆಯ ಫಲಿತಾಂಶ. ರಾಜ್ಯದ 223 ಕ್ಷೇತ್ರಗಳ 2940 ಅಭ್ಯರ್ಥಿಗಳ ಭವಿಷ್ಯ ಮತಪೆಟ್ಟಿಗೆಗಳಲ್ಲಿ ಭದ್ರವಾಗಿದೆ. ಆದ್ರೆ ಅಭ್ಯರ್ಥಿಗಳು ಮಾತ್ರ ಎಲೆಕ್ಷನ್ ನಂತರದ ಟೈಮನ್ನ ಸಖತ್ ಎಂಜಾಯ್ ಮಾಡ್ತಿದ್ದಾರೆ. ರಾಜ್ಯದಲ್ಲಿ ನಡೆದದ್ದು ಒಂದೇ ಹಂತದ ಚುನಾವಣೆ. ಹಾಗಾಗಿ ರಾಜಕಾರಣಿಗಳು ಹಗಲು ರಾತ್ರಿ ಒಂದೇ ಸಮನೆ ಓಡಾಡಿದ್ರು, ಬಿಡುವಿಲ್ಲದ ಪ್ರಚಾರ ಮಾಡಿದ್ರು. ವಿವಿಧ ರಾಜಕೀಯ ಪಕ್ಷಗಳ ಅಭ್ಯರ್ಥಿಗಳು ಊರೂರು ಸುತ್ತಿ ಸಿಕ್ಕಾಪಟ್ಟೆ ದಣಿದಿದ್ರು. ಮನೆ ಮಕ್ಕಳು ಮರಿ ಅನ್ನದೆ ಚುನಾವಣಾ ಕೆಲಸದಲ್ಲಿ ಮುಳುಗೋಗಿದ್ರು. ಎಲೆಕ್ಷನ್ ಮುಗ್ದಿದ್ದೇ ತಡ, ನಾವು ರಿಲ್ಯಾಕ್ಸ್ ಆಗ್ತಿದ್ದೀವಿ ಅಂತಿದ್ದಾರೆ. ಕಳೆದ 25 ದಿನಗಳಿಂದ ಬೆಳಗು ಮುಂಜಾನೆ 7 ಗಂಟೆಗೆ ಪ್ರಾರಂಭವಾದಂಥ ನಮ್ಮ ಪ್ರಚಾರ 10 ಗಂಟೆವರೆಗೆ ಬಿಡುವಿಲ್ಲದೆ ಮಾಡ್ತಾ ಇದ್ದೀವಿ. ನಿನ್ನಿನ ದಿವಸ ಮತದಾನ ನಂತರ ಒಂದು ದೊಡ್ಡ ಭಾರ ಇಳಿದ ಒಂದು ರೀತಿಯೊಳಗೆ ನನಗೆ ಅನಿಸ್ತಾ ಇದೆ. ನಿನ್ನೆ ರಾತ್ರಿ ನಾನು 10 ಗಂಟೆಗೆ ಮಲ್ಕೊಂಡು ಇವತ್ತು ಬೆಳಗ್ಗೆ ಮುಂಜಾನೆ 8 ಎದ್ದಿದ್ದೀನಿ. ನಂತರ ಸ್ನಾನ ಮಾಡಿ ದೇವರ ಪೂಜೆ ಮಾಡಿಕೊಂಡು ಮೊಮ್ಮಗನ ಜೊತೆಗೆ ಆರಾಮಾಗಿ ಒಂದು ತಿಂಗಳು ಒಂದು ಭಾರ ಇತ್ತು. ಇವತ್ತು ಮೊಮ್ಮಗನ ಜೊತೆಗೆ ಆಟ ಆಡೋದ್ರ ಮುಖಾಂತರ ನಾನು ಇವತ್ತು ರಾಜಕೀಯ ಪ್ರಭಾವದಿಂದ ಈ ಸಮಯದಲ್ಲಿ ದೂರ ಆಗಿದ್ದೀನಿ. ಇಷ್ಟು ದಿನ ಅಭ್ಯರ್ಥಿಗಳೆಲ್ಲ ಒಂದು ರೀತಿಯ ಟೆನ್ಷನ್ನಲ್ಲಿದ್ರು. ಆದ್ರೆ ಮತದಾನ ಮುಗಿದ ಮೇಲೆ ಜಿಟಿ ಪಾಟೀಲ್ರು ಮೊಮ್ಮಗನನ್ನ ಎತ್ಕೊಂಡು ಆರಾಮಾಗಿ ಓಡಾಡ್ಕೊಂಡಿದ್ರು. ನಮಗೆ ಈಗ ಎಲೆಕ್ಷನ್ನ ಯಾವ ಆತಂಕವೂ ಇಲ್ಲ, ಫುಲ್ ರಿಲ್ಯಾಕ್ಸ್ ಆಗಿದ್ದೀವಿ ಅಂತಿದ್ದಾರೆ ಪಾಟೀಲರು. ನೇರ ಪ್ರತಿಸ್ಪರ್ಧಿ BJPನ ಆಗ್ಬೋದು, ಆದರೆ JDS ಸಹಿತ ಸಾಕಷ್ಟು ಹಳ್ಳಿಗಳಲ್ಲಿ ಇಂಪ್ರೂವ್ಮೆಂಟ್ ಆಗಿದೆ. ಕೆಲವು ಹಳ್ಳಿಯೊಳಗೆ ನಮ್ಮ ಅಪೇಕ್ಷೆ ಮೀರಿ JDSನವರು ಸಹಿತ ಉತ್ತಮ ರೀತಿಯೊಳಗೆ ತಮ್ಮ ಬೆಂಬಲವನ್ನು ಪಡೆದುಕೊಂಡಿದ್ದಾರೆ. ಕೆಲವು ಹಳ್ಳಿಯೊಳಗೆ BJP ಅವರು ಪಡ್ಕೊಂಡು, ಆದರೆ ಎಲ್ಲ ಕಡೆಗೂ ಸಹಿತ BJP ಮತ್ತು JDS ಕಾಮನ್ ಆಗಿಲ್ಲ. JT ಪಾಟೀಲರ ಕತೆ ಇದಾದ್ರೆ, ಮಂಡ್ಯ ಕ್ಷೇತ್ರದ JDS ಅಭ್ಯರ್ಥಿ ಎಂ ಶ್ರೀನಿವಾಸರದ್ದು ಬೇರೊಂದು ಕತೆ. ಎಲೆಕ್ಷನ್ ಮುಗಿದಿದೆ ಅಂತ ಇವರೇನೂ ರಿಲ್ಯಾಕ್ಸ್ ಆಗ್ತಿಲ್ಲ. ಎಲೆಕ್ಷನ್ ಮುಗಿದ ನಂತರ ಕೂಡ ಪಕ್ಷದ ಕಾರ್ಯಕರ್ತರೊಂದಿಗೆ ಚರ್ಚೆ ನಡೆಸಿದ್ರು. ಮತ ಎಣಿಕೆಗೆ ತನ್ನ ಕಡೆಯಿಂದ ಏನ್ ಕೆಲಸ ಆಗ್ಬೇಕೋ ಅದಕ್ಕೆ ತಯಾರಿ ಮಾಡ್ಕೊಳ್ತಿದ್ದೇನೆ ಅಂತಾರೆ ಇವರು. 2 ದಿನಗಳ ಬೂತ್ ಏಜೆಂಟ್ಗಳ ಮತ್ತು ಮತ ಎಣಿಕೆ ಏಜೆಂಟ್ಗಳ ಬಗ್ಗೆ ಮಾತುಕತೆ ಆಡಿ ಮತ್ತು ಎಲ್ಲ ಮತಗಟ್ಟೆಗಳಲ್ಲಿ ಎಷ್ಟು ವೋಟುಗಳಾಗಿದೆ, ಏನು ಲೆಕ್ಕಾಚಾರಗಳು ಹಾಕಿ ಯಾರನ್ನು ಕಳಿಸಿದ್ರೆ ಮತ ಎಣಿಕೆ ಕೌಂಟ್ರಿಗೆ ಒಳ್ಳೆಯದು ಅನ್ನೋದ್ರ ಬಗ್ಗೆ
ಚಿಂತನೆ ನಡೆಸ್ತಾ ಇದ್ದೀನಿ. ಇನ್ನು ತುಮಕೂರಿನ ಬಿಜೆಪಿ ಅಭ್ಯರ್ಥಿ ಸೊಗಡು ಶಿವಣ್ಣ ಫುಲ್ ರಿಲ್ಯಾಕ್ಸಿಂಗ್ ಮೂಡ್ನಲ್ಲಿದ್ರು. ಮೊಮ್ಮಗಳನ್ನ ಎತ್ಕೊಂಡು ತಮ್ಮ ಬೃಹತ್ ಮನೆಯ ಅಂಗಳದಲ್ಲಿ ಪತ್ನಿ ಜೊತೆ ಓಡಾಡಿದ್ರು. ಮನೆಯೊಳಗೆ ತಮ್ಮ ಮಕ್ಕಳು ಸೊಸೆಯಂದಿರ ಜೊತೆ ಟೈಮ್ ಪಾಸ್ ಮಾಡ್ತಿದ್ರು. ಮುಂದಿನ ದಿವಸ ನಾನು ರಿಲ್ಯಾಕ್ಸ್ ಆಗೋದೊಂದೇ ಅಲ್ಲ, ನನ್ನ ಜೀವನ ಪರ್ಯಂತ ಒಳ್ಳೆಯದಕ್ಕೆ ಹೋರಾಟ ಮಾಡ್ತಕ್ಕಂಥ ಒಂದು ಪ್ರವೃತ್ತಿಯೊಳಗೆ ನಾನು ಹೋಗ್ಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀನಿ. ಇವತ್ತಾಲೆ ನಾನು ನನ್ನ ಮಕ್ಕಳ ಜೊತೆ ಒಳಗೆ, ನನ್ನ ಮೊಮ್ಮಕ್ಕಳ ಜೊತೆಗೆ, ನಿಮ್ಮ ಜೊತೆ ಒಳಗೆ ಸಾರ್ವಜನಿಕರಿಗೆ ಯಾವುದು ಸಣ್ಣದು ಒಂದು ಕುಂದು ಕೊರತೆ ತಂದು ನಾನು ಬಿಡೋದಿಲ್ಲ. ಮೇಲಾಗಿ ಒಳ್ಳೆಯದ್ರ ಬಗ್ಗೆ ಯೋಚನೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀನಿ. ನನಗೆ ನೀವು ಟೂರು ಅದು ಇದು ನನಗೆ ಅದೇನು ಇಡ್ಸೋದಿಲ್ಲ. ಯಾಕೆಂದರೆ ಟೂರ್ ಹೋಗೋದು ಕಾಮನ್, ಅದು ಮನುಷ್ಯನಿಗೆ ಹುಟ್ಟೋ ಸಾವು ಎರಡಿದೆ. ಒಳ್ಳೆಯದ್ರ ಬಗ್ಗೆ ಹೋರಾಟ ಮಾಡಿ ಸಾಯಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀನಿ. ನಾನು ಆ ಪ್ರಕಾರ ಹೋಗ್ತೀನಿ. ಆದ್ರೆ ಮೈಸೂರಿನ ಚಾಮರಾಜ ಕ್ಷೇತ್ರದ ಜೆಡಿಎಸ್ ಹುರಿಯಾಳು ಎಚ್.ಎಸ್. ಶಂಕರಲಿಂಗೇಗೌಡ ಮಾತ್ರ ಎಲೆಕ್ಷನ್ ಮುಗಿದ ನಂತರವೂ ಕೂಡ ವಿಶ್ರಾಂತಿಗೆ ಮೊರೆ ಹೋಗದೆ ಕ್ಷೇತ್ರ ಸುತ್ತಾಡಿದ್ದಾರೆ. ಬೆಳಗ್ಗೆ ಟ್ರಿಮ್ ಆಗಿ ರೆಡಿಯಾದ ಗೌಡ್ರು ಮೊದಲು ಪೇಪರ್ ಓದಿದ್ರು. ಆನಂತರ ಮೈಸೂರಿನ ಫೇಮಸ್ ಹೋಟೆಲ್ ಬಾಂಬೆ ಟಿಫನೀಸ್ಗೆ ಹೋಗಿ ಚೌಚೌಬಾತ್ ತಿಂದ್ರು. ನಂತರ ಕಾಫಿ ಕುಡಿತ ಮತದಾರರನ್ನು ಮಾತನಾಡಿಸಿದ್ರು. ವಿಶ್ರಾಂತಿ ನನಗೇನು ಬೇಕು ಅವಶ್ಯಕತೆ ಇಲ್ಲ. ಸ್ವಲ್ಪ ನಡೆದು ಕಾಲು ಪದ ಹೇಳ್ತವೆ, ಅಷ್ಟು ಬಿಟ್ಟರೆ ನಾನು ರೆಸಾರ್ಟು ಅಲ್ಲಿ ಇಲ್ಲಿ ಹೋಗಲ್ಲ. ಬಂದರೆ ನಮ್ಮ ಇಂದಿರಾ ಭವನ ಭಾರಿ 50-60 ವರ್ಷ ಇತಿಹಾಸ ಇರ್ತಕ್ಕಂಥ ಇಂದಿರಾ ಭವನದಲ್ಲಿ ಕಾಫಿ ಕುಡಿದು ಹೋಗ್ತೀನಿ, ತಿಂಡಿ ತಿಂದು ಹೋಗ್ತೀನಿ. ಇವತ್ತು ಎಷ್ಟೊತ್ತು ಗೆದ್ದಿರಿ ಸರ್ ತಾವು? ನಾನು ಇವತ್ತು 5:30 ಗೆದ್ದೆ. 5:30 ಗೆದ್ದು ನನ್ನ ನಿತ್ಯ ಕರ್ಮಗಳೆಲ್ಲ ಮುಗಿಸಿ ಪೇಪರೆಲ್ಲ ಓದಿ ತದನಂತರ ಬಂದತಕ್ಕಂಥ ಜನ ಎಲ್ಲ ವಿಶ್ ಮಾಡಕ್ಕೆ ಬಂದರು. ಅವರಿಗೆಲ್ಲ ನನಗೆ ಶುಭಕಾಮನೆಗಳನ್ನು ಹೇಳಿದ್ರು. ಇವತ್ತಿನ ದಿನಚರಿ ಏನೂ ಇಲ್ಲ, ಯಾವ ರಿಸಾರ್ಟು ಅದು ಇದು ಏನೂ ಇಲ್ಲ. ಬಾರು ಕ್ಲಬ್ಬು ಇಸ್ಬಿಟ್ಟು ಯಾವುದೂ ಇಲ್ಲ, ಅಭ್ಯಾಸನೂ ಇಲ್ಲ. ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಎಸ್.ಆರ್. ಮೋರೆ ಕೂಡ ಫುಲ್ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ. ಮೋರೆ ತಮ್ಮ ಇಳಿ ವಯಸ್ಸಿನಲ್ಲೂ ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ಕ್ಷೇತ್ರವೆಲ್ಲ ಸುತ್ತಾಡಿ ಸುಸ್ತಾಗಿದ್ರು. ಎಲೆಕ್ಷನ್ ಮುಗಿದ ನಂತರ ತಮ್ಮ ನಿವಾಸದಲ್ಲಿ ನಿರಾಳವಾಗಿ ಕೂತು ಕಾರ್ಯಕರ್ತರೊಂದಿಗೆ ಗೆಲುವಿನ ಲೆಕ್ಕಾಚಾರದಲ್ಲಿ ತೊಡಗಿದ್ರು. ಮಕ್ಕಳ ಜೊತೆಗೆ, ಕುಟುಂಬ ಪರಿವಾರದ ಜೊತೆಗೆ ಬೆರೀಲಿಕ್ಕೆ ಸಂಪೂರ್ಣ ಅವಕಾಶ ಸಿಕ್ಕಿದೆ. ಈ ದಿವಸ ಬೆಳಗ್ಗೆ ಸಂಪ್ರದಾಯದಂತೆ ನಮ್ಮ ಕುಲದೇವರಾದಂಥ ಸಿದ್ಧಾರೂಢ ಮಹಾಸ್ವಾಮಿಗಳವರ ಮಠಕ್ಕೆ ಹೋಗಿ ನಮ್ಮ ಕುಟುಂಬ ಸಮೇತ ದರ್ಶನ ಆಶೀರ್ವಾದ ತಗೊಂಡು ಇವರಷ್ಟೇ ಅಲ್ಲ, ರಾಜ್ಯದ ಬೇರೆ ಬೇರೆ ಭಾಗಗಳ ನಾಯಕರು ಹೇಗೆಲ್ಲ ರಿಲ್ಯಾಕ್ಸ್ ಆಗ್ತಿದ್ದಾರೆ ಅನ್ನೋದನ್ನ ನೋಡೋಣ ಒಂದು ಬ್ರೇಕ್ನ ನಂತರ.